ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಮ್ಮ ಹೆದು ಬೆಳಗ್ಗೆನೇ ಎದ್ದೇಳ್ತಾ ಇದ್ದ, ಹಾಗೆ ನಾನು ಇದನ್ನೆಲ್ಲ ಕ್ಯೂಟಾಗಿ ಕಾಣಿಸ್ತಿತ್ತು ನನ್ನ ಮಗ. ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಬೇಡ ವಿಡಿಯೋ ಅಂತಾನೆ. ಆಲ್ರೆಡಿ ಅವನಿಗೆ ಗೊತ್ತಾಗಿದೆ ಎಲ್ಲರೂ ನೋಡ್ತಾರೆ ಅಂತ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ಸ್ಟಾರ್ಟ್ ಆಗೋದು ಕಿಚನಿಂದನೇ. ತಿಂಡಿಗೆ ಅಂತ ಬೀನ್ಸ್ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೆ. ಬೀನ್ಸ್ ಪಲ್ಯ ಡ್ರೈ ಪಲ್ಯ ಮಾಡ್ಬೋದು. ಡ್ರೈ ಪಲ್ಯ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಗ್ರೇವಿ ಟೈಪ್ ಮಾಡ್ಕೊತೀನಿ. ಈ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡ್ಬೋದು. ಹಾಗೆ ಬೇಗ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ಕೂಡ ಹೌದಿದು. ಇದು ಅನ್ನದ ಜೊತೆ, ಹಾಗೆ ಪೂರಿ ಜೊತೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದು ಪೂರಿ ಜೊತೆ ಅಂತೂ ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ಮಾತ್ರ, ಪೂರಿಗೂ ಈ ಬೀನ್ಸ್ ಸಾಗು ಮಾತ್ರ. ನೀವು ಬೇಕಾದರೆ ಗಟ್ಟಿಗಾದರೂ ಮಾಡ್ಕೋಬೋದು, ಸ್ವಲ್ಪ ತೆಳುವಾಗಾದರೂ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಎಲ್ಲ ಚೆಲ್ಲೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಮೆಂತ್ಯ ಬೀಜನ ನೋಡಿ, ನಮ್ಮನೆ ಎಲೆಂಬು ಎಷ್ಟು ಚೆನ್ನಾಗಿ ಹತ್ಕೊಳ್ತಾ ಇದೆ. ಬೇರೆ ಪಾಟಲ್ಲಿ ಹಾಕಿದ್ದೀವಿ, ಬಟ್ ನೆಲಕ್ಕೆ ಹಾಕಿರೋದು ಇದು ಬೇರೆದು. ಪಾಟಲ್ಲಿ ಹಾಕಿರೋದು ಎಲೆ ಚಿಕ್ಕ ಬಿಡುತ್ತೆ, ಯಾಕೋ ದೊಡ್ಡದಾಗಿ ಬಿಡಲ್ಲ, ಹಂಗಂತ ನಮ್ಮಮ್ಮ ನೆಲಕ್ಕೆ ಹಾಕಿದ್ದಾರೆ. ನಾನು ಸ್ವಲ್ಪ ಜಾಗದಲ್ಲಿ ಮೆಂತ್ಯ ಕಾಳನ್ನು ಚೆಲ್ತೀನಿ. ಅಂದರೆ ಜಾಸ್ತಿ ಚೆಲ್ಲಿದ್ರೆ ನನಗೆ ಜಾಸ್ತಿ ಆಗೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಚೆಲ್ಕೊಂಡು ನಾನು ಸ್ವಲ್ಪ ಅದು ಖಾಲಿ ಆಗೋ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಚೆಲ್ಕೊತೀನಿ. ನಾನು ಆಲ್ರೆಡಿ ಸಗಣಿನೆಲ್ಲ ಒಂದು 15 ದಿನ ಮುಂಚೆನೇ ಇದರಲ್ಲಿ ಹಾಕಿ ಈ ಜಾಗದಲ್ಲಿ ಬಿಟ್ಟಿದ್ದೆ. ಇದು ಪ್ಯೂರ್ ಆರ್ಗ್ಯಾನಿಕ್ ಅಂತಲೇ ಹೇಳ್ಬೋದು. ಇಲ್ಲಿ ಯಾವುದೇ ಗೊಬ್ಬರ ಆಗಲಿ ಬೇರೆದೆಲ್ಲ ಹಾಕೋದಿಲ್ಲ, ಫುಲ್ಲೆಲ್ಲ ದನಿನ ಗೊಬ್ಬರ, ಆಡಿನ ಗೊಬ್ಬರ ಎಲ್ಲ ಹಾಕೋದು. ಹಾಗೆ ನನ್ನ ತೊಂಡೆ ಗಿಡಕ್ಕೂ ಅಷ್ಟೇ ಅಲ್ಲೇ ಕಾಯಿ ಬಿಡ್ತಾಯಿದೆ. ನಾನು ತೋರಿಸಿಲ್ಲ ನಿಮಗೆ, ಅದನ್ನು ಹಾಕಿದ್ದಾಗ ತೋರಿಸಿದ್ದು. ಅದಲ್ಲೇ ಆಲ್ರೆಡಿ ಕಾಯಿ ಬಿಡ್ತಾಯಿದೆ. ಸುಮಾರು ಒಂದು 2 kg ಅಷ್ಟು ಸಿಕ್ಕಿದ್ದಾವೆ. ಅದಕ್ಕೂ ಅಷ್ಟೇ ಯಾವುದೇ ಔಷಧಿ ಆಗಲಿ ಏನಿಲ್ಲ, ಬರೀ ಸಗಣಿ ಗಂಜಲ ಹಾಕೋದು. ಇದಕ್ಕೂ ಅಷ್ಟೇ ಯಾವುದೇ ತರಹದ ನಾನು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಲ್ಲ. ಈ ಥರ ಎಲ್ಲ ಒಂದು 15 ದಿನ ಮುಂಚೆನೇ ಸಗಣಿನ ಎಲ್ಲ ಹಾಕಿರ್ತೀನಿ. ಅದೆಲ್ಲ ಪುಡಿ ಮಾಡಿ ಇದೆಲ್ಲ ಗುದ್ಲಿಲೆಲ್ಲ ಈ ಥರ ಹದ ಮಾಡ್ಕೋಬೇಕು ಮಣ್ಣನ್ನು. ಆಮೇಲೆ ನಾವು ಮೆಂತ್ಯ ಕಾಳನ್ನು ತೆಳುವಾಗಿ ಚೆಲ್ಲಬೇಕು, ಜಾಸ್ತಿ ಹಾಕ್ಬಾರ್ದು. ಒಂದು ಇಡೀನೂ ಜಾಸ್ತಿ ಆಗೋಗ್ಬಿಡುತ್ತೆ. ಸ್ವಲ್ಪ ಒಂದು 50 ಗ್ರಾಮಷ್ಟು ಹಾಕ್ಕೊಂಡ್ರೆ ಎಷ್ಟೊಂದು ಸೊಪ್ಪಾಗುತ್ತೆ ಅಂದರೆ, ಆರಾಮಾಗಿ ಒಂದು 15 ದಿನ ಆರಾಮಾಗಿ ಸೊಪ್ಪು ನಮಗೆ ಸಿಗುತ್ತೆ. ಹಾಗೆ ಫ್ರೆಶ್ಶಾಗಿ ನಮಗೆ ಯಾವಾಗ ಬೇಕು ಆವಾಗ ಕುಯ್ಕೊಂಡು ತಿನ್ಬೋದು. ಸಿಟಿಲೆಲ್ಲ ಈಗ ಆಲ್ರೆಡಿ ಪಾಟಲ್ಲೆಲ್ಲ ಬೆಳೀತಾರೆ, ನಾವು ನೋಡ್ಬೋದು. ಅವರೇ ಹಂಗೆ ಬೆಳ್ಕೊಂಡು ತಿನ್ನಬೇಕಾದ್ರೆ ನಾವು ಹಳ್ಳಿಲಿ ಇರೋರು, ಜಾಗ ಇರೋರು, ತುಂಬ ಜಾಗ ಬೇಕಾದಷ್ಟು ಹಳ್ಳಿಲಿ ಜಾಗ ಎಲ್ಲ ಇರುತ್ತೆ. ಮನೆ ಅಂತ ಅಂದಮೇಲೆ ಹಿತ್ತಲಲ್ಲಾಗ್ಬೋದು, ಮನೆ ಪಕ್ಕ ಆಗ್ಬೋದು, ಬೇಕಾದಷ್ಟು ಜಾಗ ಇರುತ್ತೆ. ನಾವು ಆರಾಮಾಗಿ ಮನೆ ಹತ್ರ ನಮಗೆ ಯಾವ ಸೊಪ್ಪು ಬೇಕು, ತರಕಾರಿ ಬೇಕು, ಎಲ್ಲ ಆರಾಮಾಗಿ ಬೆಳ್ಕೊಬೋದು, ತೊಂದರೆ ಏನಿಲ್ಲ. ನಾನು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪಿನ ಬೀಜನೂ ಹಾಕ್ತೀನಿ. ಅದು ಖಾಲಿ ಆಗೋಗಿತ್ತು, ಹಾಗಾಗಿ ಇವಾಗ ಬರೀ ಮೆಂತ್ಯ ಸೊಪ್ಪಿನ ಬೀಜ ಮಾತ್ರ ಹಾಕ್ತಾಯಿದ್ದೀನಿ. ಇದು ಯಾವುದೇ ಸೊಪ್ಪಿಗೆ ಅಂತಲೇ ಇರೋ ಬೀಜ ಏನಲ್ಲ. ನಾವು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ, ಆ ಮೆಂತ್ಯ ಕಾಳನ್ನೇ ಸ್ವಲ್ಪ ಚೆಲ್ಬಿಟ್ಟು ಹೀಗೆ ಆ ಮಣ್ಣೆಲ್ಲ ಮುಚ್ಚಿದ್ರೆ ಮುಗೀತು. ನಾನು ಅದನ್ನು ನೆಕ್ಸ್ಟ್ ಡೇ ನೀರು ಹಾಕಿದ್ದು, ಅವತ್ತೇ ನೀರು ಹಾಕಬೇಡಿ. ಹಾಗೆ ಒಂದು ಗುಲಾಬಿ ಗಿಡನೂ ಇತ್ತು, ಅದನ್ನು ಪಾಟಿಗಾಗಿ ಬೆಳೆಸಿದ್ದೆ. ಅದನ್ನು ತೆಗೆದು ನೆಲಕ್ಕೆ ಹಾಕಿದ್ವಿ. ಈ ಕಲರ್ ತುಂಬ ಇಷ್ಟ ನನಗೆ. ಇದು ಎಲ್ಲಿಂದಲೋ ತಂದಿದ್ದು ಗಿಡ, ಹೆಂಗೋ ಚಿಗುರಿತ್ತು. ಹಾಗೆ ಆಲ್ರೆಡಿ ಒಂದು 5-6-7 ಹೂ ಬಿಟ್ಟಿದೆ. ಹಾಗಾಗಿ ನೆಲಕ್ಕೆ ಹಾಕೋಕ್ಕೆ ಇವತ್ತು ಟೈಮ್ ಕೊಡ್ತು. ಯಾವುದೇ ಆದರೂ ಅಷ್ಟೇ, ನಾವು ಹಾಕಿ ಬೆಳೆದು ಅದನ್ನು ತಿನ್ನೋದ್ರಲ್ಲಿ ಇರೋ ರುಚಿ ಬೇರೆಯೇ. ಪಪ್ಪಾಯನೂ ಹಾಗೆ. ನಾವು ಸುಮಾರಲ್ಲೇ 3 years ಆಯಿತು ನಾವು ಪಪ್ಪಾಯ ಹಣ್ಣು ದುಡ್ಡು ಕೊಟ್ಟು ತರೋದೇ ಇಲ್ಲ. ನಮಗೆ ಬೇಕಾದಷ್ಟು ಹಣ್ಣು ಸಿಗ್ತವೆ, ಆದರೆ ನಾವೇ ಕುಯ್ದಿಟ್ಟಿರಬೇಕು. ಇಲ್ಲ ಅಂತಂದರೆ ಅವು ಇರೋದೇ ಇಲ್ಲ. ನೋಡೋಕ್ಕೆ ಮಾತ್ರ ಹಣ್ಣಾಗಿರೋ ಥರ ಕಾಣಿಸಿರ್ತವೆ, ಬಟ್ ಹಂಗಂಗೆ ಮಾಯ ಆಗೋಗ್ಬಿಟ್ಟಿರ್ತವೆ. ಅವರು ಇವರು ಬಂದು ಕುಯ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ.
ಈಗ ಕೇಳಿದಾಗ ಇಲ್ಲ ಅಂತ ಅನ್ನೋದಕ್ಕೂ ಆಗಲ್ಲ, ಕೊಡಲೇಬೇಕು. ಹಾಗಾಗಿ ಸ್ವಲ್ಪ ನಮಗೆ ಅವಶ್ಯಕತೆ ಇರೋವಷ್ಟು ನಾವು ಹಣ್ಣಾಗಿರುತ್ತಲ್ಲ ಸ್ವಲ್ಪ ಅವನ್ನ ಕೊಯ್ದಿಟ್ಟಿರ್ತೀನಿ. ಮಿಕ್ಕಿದವು ಕೊಡ್ತೀವಿ. ನಮ್ಮ ಮನೇಲಿ ಪಪ್ಪಾಯ ನಾವು ತಿಂದಿರೋದಕ್ಕಿಂತ ಬೇರೆಯವ್ರಿಗೆ ಕೊಟ್ಟಿರೋದೇ ಜಾಸ್ತಿ. ಇದು ಇನ್ನೊಂದು 2-3 ದಿನದಲ್ಲಿ ಹಣ್ಣಾಗಿ ಹೋಗ್ಬಿಡುತ್ತೆ. ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ತೊಗರಿಕಾಳು ಸಾರು, ಹಾಗೆ ಒಂದು ಚಪಾತಿ, ಪಲ್ಯ ಇತ್ತಲ್ಲ ಅದು ಊಟ ಮಾಡಿಕೊಂಡು ಅಂಗಡಿಗೆ ಹೋದೆ ನಾನು. ಹಾಗೆ ಅಂಗಡಿ ಹತ್ರ ನಮ್ಮೂರಲ್ಲಿ ಒಬ್ಬರು ಪಗ್ಸ್ ಹಾಕಿದ್ದಾರೆ. ಅದನ್ನು ವಾಕಿಂಗಿಗೆ ಅಂತ ಇಟ್ಕೊಬಂದರು. ತುಂಬ ಚೆನ್ನಾಗಿತ್ತು, ಹಾಗೆ ಹೆಲ್ದಿಯಾಗೂ ಕೂಡ ಇತ್ತು. ನಾನು ನೋಡಿರಲಿಲ್ಲ, ಸುಮಾರು 1 ಇಯರ್ ಆಯ್ತಂತೆ ತೊಗೊಬಂದು. ನೀನೇ ಇರೋದಿಲ್ಲ ಅಂಗಡಿ ಹತ್ರ, ನಾನು ಡೈಲಿ ಇಟ್ಕೊಂಬರ್ತೀನಿ ಅಂತ ಅಂದರು. ಹಾಗಾಗಿ ನನಗೆ ಇವತ್ತು ನೋಡೋದಕ್ಕೆ ಸಿಕ್ತು. ತುಂಬ ಚೆನ್ನಾಗಿತ್ತು, ಆ್ಯಕ್ಟಿವ್ ಆಗಿತ್ತು. ನಾನು ಏನು ಹಾಕ್ತೀರಾ ಊಟ ತಿನ್ನೋದಕ್ಕೆಲ್ಲ ಅಂತಂದೆ. ಅದಕ್ಕೆ ಅವ್ರು ಯಾವ ಪೆಡಿಗ್ರಿನೂ ಹಾಕೋದಿಲ್ಲ, ಏನೂ ಹಾಕೋದಿಲ್ಲ, ರಾಗಿ ಮುದ್ದೆ, ಅನ್ನ ಸಾರು, ನಾವೇನು ತಿಂತೀವಿ ಅದು ಹಾಕ್ತೀವಿ, ಎಲ್ಲದನ್ನು ತಿನ್ನುತ್ತೆ ಅಂತ. ಅದೇ ಅಂದ್ಕೊಂಡೆ, ಪೆಡಿಗ್ರಿ ಹಾಕಿ ಸಾಕಿರೋ ನಾಯಿಗಳು ಇಷ್ಟೊಂದು ಆ್ಯಕ್ಟಿವ್ ಆಗಿರೋದಿಲ್ಲ, ಅಷ್ಟು ಚೆನ್ನಾಗಿತ್ತು. ಅದೇ ಈ ನಾಯಿ ತುಂಬ ರ್ಯಾಶ್ ಏನಲ್ಲ, ಸ್ವಲ್ಪ ಸೈಲೆಂಟಾಗೇ ಇರುತ್ತೆ. ಬಟ್ ಬ್ರೀತಿಂಗ್ ಅಂತೂ ತುಂಬ ಜೋರಾಗಿ ಆಡ್ತಿತ್ತು. ಆವಾಗ ಹಂಗಂದೆ, ಇಲ್ಲ ಈ ನಾಯಿ ಹಿಂಗೇನೆ ಉಸಿರಾಡೋದು ಜಾಸ್ತಿ ಜೋರಾಗಿ ಅಂತ. ಚೆನ್ನಾಗಿತ್ತು ಒಳ್ಳೆ ನಾಯಿ, ಕ್ಯೂಟಾಗಿ. ಬಟ್ ನನಗೆ ನಾಯಿ ಅಂತಂದರೆ ಅಷ್ಟೊಂದು ಏನು ಇಷ್ಟ ಅಂತ ಅಲ್ಲ, ಸ್ವಲ್ಪ ಇಷ್ಟ ಅಷ್ಟೇ. ನಂಗೆ ಅಷ್ಟೊಂದು ನಾಯಿ ಎಲ್ಲ ಇಷ್ಟ ಆಗಲ್ಲ ಸಾಕೋದಕ್ಕೆ. ನಾನು ನನ್ನ ಫ್ರೆಂಡ್ ಮನೇಲಿ ಒಂದು ತೊಗೊಬಂದು ಚಿಕ್ಕ ಮರಿನ ಸಾಕಿದ್ದೆ, ಬಟ್ ಅದು ಸತ್ತೋಗ್ಬಿಡ್ತು. ಹಾಗಾಗಿ ಅವಾಗಿಂದ ನನಗೆ ನಾಯಿ ಸಾಕೋದಕ್ಕೆ ಭಯ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಂತ. 2 ನಾಯಿ ಸಾಕಿದೆ, 2 ನಾಯಿನೂ ಹಂಗೆ ಅದು. ಆಮೇಲೆ ನಮ್ಮಮ್ಮ ಅಂದರು, ಒಬ್ಬೊಬ್ಬರು ಮನೆಗೆ ನಾಯಿ ಬರಲ್ಲ ತರಬೇಡ ಅಂತ. ಆವಾಗಿಂದ ನಾಯಿನ ತರೋದು ಬಿಟ್ಟೆ. ಬಟ್ ಈ ನಾಯಿ ನೋಡಿದಾಗೆಲ್ಲ ಅಯ್ಯೋ ನಮ್ಮನೆಯಲ್ಲೂ ಇರಬೇಕಿತ್ತು ಅಂತ ಅನಿಸುತ್ತೆ. ಬಟ್ ಅವೆಲ್ಲ ಮೇಂಟೈನ್ ಮಾಡೋದು ಭಾರಿ ಕಷ್ಟ. ಅವನ್ನೆಲ್ಲ ವಾಕಿಂಗ್ ಕರ್ಕೊಂಡೋಗಬೇಕು, ಸ್ನಾನ ಮಾಡಿಸ್ಬೇಕು, ಊಟ ಮಾಡಿಸ್ಬೇಕು, ಮನೇಲಿ ಇರೋ ಕೆಲಸಗಳನ್ನೇ ಮಾಡೋಕ್ಕೆ ಟೈಮ್ ಆಗೋಲ್ಲ. ಮತ್ತು ಈ ನಾಯಿ ಬೇರೆ ಅಂದ್ಕೊಂಡು ಸುಮ್ಮನಾದೆ. ಬಟ್ ಹೇಳ್ತಿದ್ರು ಅವರು, ಮರಿಯಾಗಿ ಕೊಡ್ತೀನಿ ಸುಮ್ಮನಿರು ಅಂತ, ಬೇಡ ನನಗೇನು ಅಂತ ಹೇಳ್ತಿದ್ದೆ. ಆದರೂ ಒಂದೊಂದು ಸಲ ನೋಡಿದಾಗ ನಾಯಿಗಳು ಇರಬೇಕು ಅಂತ ಅನಿಸುತ್ತೆ, ಹೊರ್ಗಡೆ ಮನೆಗಳಿಗೆಲ್ಲ ಇವಾಗ ನೋಡಿದ್ರೆ. ಬಟ್ ಈ ನಾಯಿಗಳೇನು ಬಗ್ಳಲ್ಲ ಅನಿಸುತ್ತೆ, ಯಾರೋ ಬಂದರೆ ಸುಮ್ಮನೆ ಇವು ಮುದ್ದಾಡೋಕ್ಕೆ ಸಾಕೋಕ್ಕೆ ಅಷ್ಟೇ. ಹಾಗೆ ನಿಮಗೊಂದು ಖಾರ ಮಾಡೋ ರೆಸಿಪಿ ತೋರಿಸ್ತೀನಿ ಬನ್ನಿ. ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ, ಹಾಗೆ ಈಸಿ ಕೂಡ. ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು, ಆಮೇಲೆ ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಈರುಳ್ಳಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ, ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಜೀರಿಗೆ, ಹಾಗೆ ಒಂದು 2 ಸ್ಪೂನಷ್ಟು ಹೆಸರುಬೇಳೆ, ಒಂದು 2 ಸ್ಪೂನಷ್ಟು ಕಡಲೆಬೇಳೆ, ಉಪ್ಪು ಎಲ್ಲ ಹಾಕಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಮೆಣಸಿಕಾಯಿ ಅಷ್ಟು ಖಾರ ಆಗೋದಿಲ್ಲ. ನಿಮಗೆ ಬೇಕು ಅಂದರೆ ಮೆಣಸಿಕಾಯಿನ ಇನ್ನೂ ಹಾಕ್ಕೋಬೋದು. ನಾನಿಲ್ಲಿ ಒಂದು ಟೈಮಿಂಗ್ ಮಾಡ್ತಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ತೆಂಗಿನಕಾಯಿ ಹಾಕ್ಕೊಂಡು ಎಲ್ಲ ತಣ್ಣಗಾದಮೇಲೆ ಸಣ್ಣಗಾಗೋವರೆಗೂ ರುಬ್ಕೊಳ್ಳಿ. ಆಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಆ ಖಾರನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದು ಎಣ್ಣೆ ಮೇಲೆ ಬರೋವರೆಗೂ ಕುದಿಸ್ಬೇಕು. ಕುದ್ದಾದಮೇಲೆ ಸ್ವಲ್ಪ ಬೆಲ್ಲ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಈ ಖಾರ ರೊಟ್ಟಿ ಜೊತೆ, ಅನ್ನದ ಜೊತೆ, ದೋಸೆ ಜೊತೆ ಎಲ್ಲದ್ರ ಜೊತೆನೂ ಚೆನ್ನಾಗಿರುತ್ತೆ. ಹಾಗೆ ಮಾಡಿ ಇಟ್ಕೊಳ್ಳಬೋದು, ಒಂದು 15 ದಿನ 20 ದಿನ ಇರುತ್ತೆ. ಹಾಗೆ ಬೆಳಿಗ್ಗೆಗೆ ಅಂತ ಇಡ್ಲಿನೂ ಹಿಟ್ಟು ರುಬ್ಬಿಟ್ಟಿದ್ದೆ. ಕಾಳೆಲ್ಲ ಮೊಳಕೆ ಬರಿಸಿದ್ದೆ, ಮೊಳಕೆ ನೆನಾಕಿದ್ದೆ ಮೊಳಕೆ ಬರಿಸೋದಕ್ಕೆ. ಹಾಗಾಗಿ ಎಲ್ಲದನ್ನು ಒಣಗಾಕ್ತಿದ್ದೆ. ಫುಲ್ಲು ನೀರೆಲ್ಲ ಡ್ರೈ ಆದಮೇಲೆ ಮೊಳಕೆ ಕಟ್ಟಿದರೆ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಅಮ್ಮನೂ ರೊಟ್ಟಿ ಮಾಡ್ತಾಯಿದ್ರು.
ಯಾರಾದರೂ ರೊಟ್ಟಿನ ಮಾಡಿಕೊಟ್ರೆ ತಿನ್ನೋದಕ್ಕೆ ಚೆಂದ, ನಾವೇ ಮಾಡ್ಕೊಂಡು ನಾವೇ ತಿನ್ನೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಆ ಖಾರ ತುಪ್ಪ ರೊಟ್ಟಿ ತುಂಬ ಚೆನ್ನಾಗಿತ್ತು. ಹಾಗೆ ಊಟ ಎಲ್ಲ ಮಾಡಿಕೊಂಡು ತಂಗಿ ನಾನು ಒಂದು ವಾಕ್ ಹೋದ್ವಿ. ಹಾಗೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹೋಗಿ ವಿಡಿಯೋನ ನೋಡಿ. ಬಾಯ್ ಫ್ರೆಂಡ್ಸ್.